ದೂರದಿಂದ ನೋಡ್ತಾ ಇದ್ದಂಥ ಬಿಜೆಪಿಗೆ ಕೈಗೆ ಬಂದಂಥ ತುತ್ತು ಬಾಯಿಗೆ ಬಾರದಂಥ ಪರಿಸ್ಥಿತಿ. ಏನಾದರೂ ಆಗುವಂಥ ನಿರೀಕ್ಷೆಯನ್ನ ಹೊತ್ತಿದ್ದಂಥ ಬಿಜೆಪಿ ನಿರಾಸೆಗೆ ಜಾರ್ಬಿಟ್ಟಿದೆ. ಸದ್ಯ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ತನಕ ಯಾವ ಕ್ರಾಂತಿಯೂ ಆಗಲ್ಲ ಅನ್ನುವಂಥ ಸತ್ಯ ಅರಿವಿಗೆ ಬಂದಿದೆ. ಆದರೂ ಬ್ರೇಕ್ಫಾಸ್ಟ್ನಲ್ಲಿ ಕಿಡಿ ಹಾರಿಸುವಂಥ ತನ್ನ ಯತ್ನ ಬೇರೆ ಕಡೆ ತಿರುಗಿಸಿದೆ. ಹೊಸ ಅಸ್ತ್ರಗಳ ಶೋಧಕ್ಕೆ ಇಳಿದಿದೆ. ಸಿದ್ದರಾಮಯ್ಯ ಸರ್ಕಾರ ಬಂದಾಗಿನಿಂದ ಅದು ಯಾಕೇನೋ ಗೊತ್ತಿಲ್ಲ, ರೈತರ ಬಗ್ಗೆ ಎಷ್ಟೊಂದು ಅಸಡ್ಡೆ, ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದಿರುವುದು. ಕಾಂಗ್ರೆಸ್ನೊಳಗಿನ ಕದನದ ಬಳಿಕ ಏರ್ಪಟ್ಟ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಿಜೆಪಿಗೆ ಮೃಷ್ಟಾನ್ನ ಭೋಜನ. ಹಸ್ತದಲ್ಲಿ ಕೆಸರಿಗೆ ಕಲ್ಲೆಸೆದು ಮೊಸರು ಸವಿಯೋ ಆಸೆ ಉಕ್ಕಿದೆ. ಎಲ್ಲರೂ ಶಾಂತವಾಗಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ರು ಕೇಸರಿ ಪಡಿಯ ಕಣ್ಣಿಗೆ ಅದು ಬೂದಿ ಮುಚ್ಚಿದ ಕೆಂಡದ ರೀತಿ ಗೋಚರಿಸುತ್ತಿದೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಅರ್ಧ ಡಜನ್ ನಾಯಕರು. ಸಿಂಹಾಸನ ಪೈಪೋಟಿಯ ಲೆಕ್ಕ ಹೇಳಿದ ವಿಜಯೇಂದ್ರ. ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ನಡೀತಾ ಇರೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಆದ್ರೆ ಪೈಪೋಟಿ ರೇಸ್ನಲ್ಲಿರೋ ಸಂಖ್ಯೆ ಅರ್ಧ ಡಜನ್ ಮೀರಿದೆ. ರಾಜ್ಯ ಬಿಜೆಪಿ ಸಾರಥಿ ವಿಜಯೇಂದ್ರ ಪ್ರಕಾರ ಆಡಳಿತ ಪಕ್ಷದಲ್ಲಿ 7-8 ಜನ ಆಕಾಂಕ್ಷಿಗಳಿದ್ದಾರೆ. ಇದರ ಪರಿಣಾಮ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಅಂತ ಕಿಡಿಕಾರಿದ್ದಾರೆ. ರೈತರ ಸಂಕಷ್ಟಗಳು, ಉತ್ತರ ಕರ್ನಾಟಕದ ಸಮಸ್ಯೆಗಳು ನೇಪಥ್ಯಕ್ಕೆ ಸುರಿತಿವೆ ಅಂತ ಟೀಕಿಸಿದ್ದಾರೆ. ಈ ಗದ್ದಲದಲ್ಲಿ ಬಿಜೆಪಿಗೆ ಸರ್ಕಾರ ರಚಿಸೋ ಆಸಕ್ತಿ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನನಗಿರೋ ಮಾಹಿತಿ ಪ್ರಕಾರ ಆಡಳಿತ ಪಕ್ಷದಲ್ಲಿ 7-8 ಜನ ಹಿರಿಯ ಶಾಸಕರುಗಳು ಅಥವಾ ಮಂತ್ರಿಗಳು ಹೇಗಾದರೂ ಮಾಡಿ ತಾವು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಪೈಪೋಟಿಯಲ್ಲಿ ಈಗಾಗಲೇ ಇಳಿದಿದ್ದಾರೆ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಅದೇ ವಿಪಕ್ಷವಾಗಿ ನಾವು ಈ ಸರ್ಕಾರವನ್ನು ಕಿವಿ ಹಿಂಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ಮುಂದೂ ಕೂಡ ಅದು ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಸರ್ಕಾರ ಮಾಡುವಂಥದ್ದಾಗಲಿ ಇದು ಯಾರು ನಮ್ಗೆ ಆಸಕ್ತಿನೂ ಇಲ್ಲ. ವಿರೋಧ ಪಕ್ಷದ ಕೂಡ ನಾವು ಕೆಲಸ ಮಾಡ್ತೀವಿ. ಇನ್ನು ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ನ ಅಸಮರ್ಥತೆಗೆ ಸಾಕ್ಷಿ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ರೆ, ಜನರಿಗೆ ಮಣ್ಣೆರಚೋ ಕೆಲಸ ಅಂತ ಮಾಜಿ ಸಚಿವ ಸುರೇಶ್ ಕುಮಾರ್ ಟೀಕಿಸಿದ್ದಾರೆ. ಮತ್ಯಾವಾಗ ಪರಸ್ಪರ ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ, ಬ್ರೇಕ್ಫಾಸ್ಟ್ನಲ್ಲೇ ಸಮಯ ಕಳೀಲಿ ಅಂತ ರಾಮುಲು ರಾಂಗ್ ಆಗಿದ್ದಾರೆ. ಇದು ಒಂದು ಬ್ರೇಕ್ಫಾಸ್ಟ್ನಲ್ಲೇ ಎಲ್ಲ ಸರಿ ಹೋಗುತ್ತೆ ಅನ್ನೋ ಇದಿದೆಯಲ್ಲ ವಾದ, ಇದು ಕೇವಲ ಸಿನಿಮಾ ನೋಡುವಾಗ ಇಂಟರ್ವಲ್ಸ್ ಅಂತ ಬರುತ್ತಲ್ಲ, ವಿರಾಮ ಅಷ್ಟೇ ಇದು. ಆದ್ರಿಂದ ಹೈಕಮಾಂಡ್ ತೀರ್ಮಾನಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಬಗ್ಗುತ್ತಾರೆ ಅನ್ನೋದು ಇದು ಸುಳ್ಳು ವಿಷಯ. ಇನ್ನೂ ಇವರು ಬ್ರೇಕ್ಫಾಸ್ಟು, ಕೌಂಟರ್ ಬ್ರೇಕ್ಫಾಸ್ಟು, ಇವ್ರ ಮನೆ ಅವ್ರ ಬ್ರೇಕ್ಫಾಸ್ಟ್ ಹೋಗೋದು, ಅವ್ರ ಮನೆಗೆ ಇವ್ರು ಬರೋದು, ಇದಾದ್ಮೇಲೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಡಿನ್ನರ ಗೊತ್ತಿಲ್ಲ ನನಗೆ. ಇದನ್ನ ಮಾಡ್ತಾ 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 ಜನರಿಗೆ ಇವರು ಮಂಕುಬೂದಿ ಏರಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ ಎದ್ದರೆ ಸಾಕು, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯರು ಮುಖ್ಯಮಂತ್ರಿ, ಭಾಳಷ್ಟು ಅನುಭೋಗಿದ್ದಂಥ ಮುಖ್ಯಮಂತ್ರಿಗಳು. ಆದರೆ ಅನುಭೋಗಿದ್ದಂಥ ಮುಖ್ಯಮಂತ್ರಿಗಳು ಕೂಡ ಎದೆ ತಟ್ಟುಕೊಂಡು ನಾನೇ ಮುಖ್ಯಮಂತ್ರಿಗಳು ಅಂತೇಳಿ ಇವತ್ತು ಬೆಳಗ್ಗೆ ಎದ್ದರೆ ಸಾಕು ಅವರು ಹೇಳ್ಕೊಂಡಂಥ ಪರಿಸ್ಥಿತಿ ಬರ್ತಾ ಇದೆ. ಈ ನಡುವೆ ಬಿಜೆಪಿ ಎಕ್ಸ್ನಲ್ಲಿ ಫೋಟೋ ಒಂದು ಪೋಸ್ಟ್ ಮಾಡಿ ಡಿಕೆಶಿಯನ್ನ ಕಾಲೆಳೆದಿದೆ. ಡಿಕೆ ಶಿವಕುಮಾರ್ ಡಿಸೆಂಬರ್ ಇಸ್ ಗಾನ್ ಅಂತ ಗೇಲಿ ಮಾಡಿದೆ. ಮುಸ್ಸಂಜೆ ಚಳಿಯಲ್ಲಿ ಮೈಗೆ ಹೊತ್ಕೊಂಡ ಉಣ್ಣೆ ಹೊದಿಕೆ ಹೊದ್ದು ಬೇಸರ ಮತ್ತು ಸಿಟ್ಟಲ್ಲಿ ಕಾಣಿಸುವ ಡಿಕೆಶಿ ಫೋಟೋ ಜೊತೆ ದೂರದಲ್ಲಿ ವಿಧಾನಸೌಧವೂ ಕಾಣ್ತಿದೆ. ಒಟ್ಟಾರೆ ಚಳಿಗಾಲದ ಅಧಿವೇಶನದ ಹೊತ್ತಲ್ಲಿ ಹೊತ್ತೋ ಕಿಡಿಗಳು ಉತ್ತರ ಕರ್ನಾಟಕದ ಜನ ಸಂಶಯದಿಂದ ನೋಡುವಂತಾಗಿದೆ. ಗಣಪತಿ ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.